ಮಹಿಳೆಯರು ಜಾಗೃತಿಯಾಗಿ ಸ್ವಾವಲಂಬಿ ಬದುಕನ್ನು ರೂಪಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಸಮಾನತೆ ಸಾಧ್ಯವಾಗುತ್ತದೆ ಎಂದು ಅಮೆರಿಕದಲ್ಲಿ ನೆಲೆಸಿರುವ ಕವಯಿತ್ರಿ ಹಾಗೂ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಹಳೆಯ ವಿದ್ಯಾರ್ಥಿನಿ ಅನುರಾಧ ಹೇಳಿದರು. ನಗರದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಅಲ್ಯೂಮಿನಿ ಹಾಲ್ನಲ್ಲಿ ಮಂಗಳವಾರ ಕಾಲೇಜಿನ ವಿಮೆನ್ಸ್ ಸಬಲೀಕರಣ ಸಮಿತಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ವಿದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಕಾನೂನು ಸೌಲಭ್ಯಗಳು ದೊರೆತಾ ಇರೋದ್ರಿಂದ ಅವರು ಸ್ವತಂತ್ರವಾಗಿ ಜೀವನವನ್ನು ನಡೆಸುತ್ತಿದ್ದಾರೆ. ನಮ್ಮ ದೇಶದಲ್ಲಿಯೂ ಮಹಿಳೆಯರು ಜಾಗೃತಿಯಾದರೆ ಮಾತ್ರ ಸ್ವಾವಲಂಬಿ ಬದುಕು ಸಾಧ್ಯ. ಮಹಿಳೆಯರು ವಿದ್ಯಾವಂತರಾಗಿ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಬಲರಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. To the institution and for this community. Very often I get asked, what did you do for Women's Day? How did you celebrate? Or what did you get for Women's Day? And most often my response would be, celebrations apart, I took away a host of ideas to sift through, to reflect upon and implement maybe one or two if they are feasible. And once a cousin of mine who heard me say this playfully teased me, "Akka, idenidu, you sound so excited. You are making it feel like you got a pouch of diamonds." That's when I usually pause. Because this particular day, International Women's Day, did not start with gifts, did not start with greeting cards. ಕಾರ್ಯಕ್ರಮದಲ್ಲಿ ಸಂಯೋಜಕರಾದ ಪ್ರೊಫೆಸರ್ ಅಮೃತ ಡಿಎಸ್, ಪ್ರೊಫೆಸರ್ ಯೋಗಿತಾ ಎಸ್ಕೆ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಜೆ ಕೃಷ್ಣಯ್ಯ, ಎನ್ಎಸ್ಎಸ್ ಅಧಿಕಾರಿ ಡಾಕ್ಟರ್ ವಿಜಯಕುಮಾರ್, ಪ್ರೊಫೆಸರ್ ಡಾಕ್ಟರ್ ಬಿ ಉಮಾ, ಡಾಕ್ಟರ್ ಗೀತಾ ಕಿರಣ್, ಕಾಲೇಜಿನ ರಿಜಿಸ್ಟ್ರಾರ್ ಕುಮಾರ್ ಹಾಗೂ ಮಾಧ್ಯಮ ಸಂಯೋಜಕ ಶಿವಕುಮಾರ್ ಸೇರಿದಂತೆ ಕಾಲೇಜಿನ ಮಹಿಳಾ ನೌಕರರು, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ನಂತರ ಹಾಸನದ ಆಶ್ರಯ ಕ್ಲಿನಿಕ್ನ ಮಾನಸಿಕ ತಜ್ಞೆ ಡಾಕ್ಟರ್ ನಿರುಪಮಾ ಕಿರಣ್ ಮಹಿಳೆಯರ ಆರೋಗ್ಯ ಮತ್ತು ಜವಾಬ್ದಾರಿಗಳ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು.